GM ಹೆಗಡೆ. ಮುಖ್ಯವಾಗಿ ನಾನು ಏನೇನೋ ಕೆಲಸಗಳನ್ನು ಮಾಡಿ 3-4 ವರ್ಷದ ಕೆಳಗೆ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಾಗ ಇಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲದ ಅಧ್ಯಕ್ಷ ಆಗಿ ಕಾರ್ಯವಹಿಸಿ ನಿರ್ವಹಣೆ ಶುರು ಮಾಡಿದಾಗ ನಾನು ಏನು ಮಾಡಬೇಕು ಅಂತ ತಿಳ್ಕೊಳ್ಳಿಕ್ಕೆ ಸಮೀರನಂತಹ ಬೇರೆ ಯಂಗ್ ಏನು ಸಾಹಿತ್ಯದಲ್ಲಿ ಕೆಲಸ ಮಾಡ್ಲಿಕ್ಕಿರ್ತಾರೆ ಅಂಥವ್ರನ್ನ ಭೇಟಿ ಆದೆ. ಆವಾಗ ಸಮೀರನ ಜೊತೆ ಫಸ್ಟ್ ಟೈಮ್ ಅವರು ಇದಕ್ಕೆ ಮನೋಹರ ಗ್ರಂಥಮಾಲಕ್ಕೆ ಹೋಗಿದ್ದೆ. ಆವಾಗ 2 ವರ್ಷದ ಹಿಂದೆ ರಮಾಕಾಂತ್ ಜೋಶಿಯವರು ನನಗೆ ಭೇಟಿ ಆಯ್ತು. ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡೆ. ನನಗೆ ಅವಾಗ ಏನು ತಿಳಿತಪ್ಪ ಅಂತಂದ್ರೆ ಈ ಧಾರವಾಡದ ಮಹತ್ವ ಯಾಕೆ ಇಷ್ಟೊಂದದ, ಎಲ್ಲ ಕಡೆ ವಿದ್ಯಾಕಾಶಿ ಯಾಕೆ ಅಂತಾರೆ ಅಂತ ಅನ್ನೋದು ಆ ವ್ಯಕ್ತಿಯೊಳಗೆ ನಾನು ನೋಡಿದೆ. ಅದಲ್ಲದೆ ಅವರು ನನಗೆ ಇಷ್ಟೊಂದು ಚಿಕ್ಕವನಾಗಿದ್ರೂ ನನಗೆ ಎಷ್ಟು ಮಹತ್ವ ಕೊಟ್ಟು ಅವ್ರು ಮಾತಾಡಿಸಿದರು. ಮುಂದುವರಿಸ್ಬೇಕಪ್ಪ, ಇದು ಸಾಹಿತ್ಯನ ಮುಂದೆ ತೊಗೊಂಡು ಹೋಗ್ಕೊ ಎಂಬ ಆಶೀರ್ವಾದ ಮಾಡಿದರು. ಅದು ಬಿಟ್ಟು ಹೊರಗೆ ಬರ್ಬೇಕಾದ್ರೆ ನಾನು ಸಮೀರನ ಹತ್ರ ಮಾತಾಡಿದೆ. ಆವಾಗ ಅವ್ರು ಹೇಳಿದರು, ಈ ಸ್ಥಳಕ್ಕೆ ಅಟ್ಟ ಅಂತಾರೆ ಅಂತ ಹೇಳಿದರು. ನನಗೆ ಗೊತ್ತಿದ್ದಿದ್ದಿಲ್ಲ. ನನಗೆ ಆವಾಗ ಏನು ಮಿಂಚಿತಪ್ಪ ಅಂದ್ರೆ ಅಂಥವ್ರು ಕೂತಾರಂತಲೇ ಅದಕ್ಕೆ ಅಟ್ಟ ಅಂತಾರೆ ಅಂತ ನನಗೆ ಸ್ಪಷ್ಟ ಆಯ್ತು. ಅಟ್ಟ ಅಂದ್ರೆ ನಮಗೆಲ್ಲ ಗೊತ್ತದ, ಮೇಲ್ಮನಿ. ಅದು ಇಷ್ಟೊಂದು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದೇನಪ್ಪ ಅಂದ್ರೆ ಅವ್ರದ್ದು ಅಷ್ಟೊಂದು ಅಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು, ಅಷ್ಟೊಂದೆಲ್ಲ ಸಾಹಿತ್ಯನ ಮುಂದುವರಿಸ್ಕೊಂಡು ಹೋಗಿದ್ದರು. ಅವ್ರು ಹೇಳಿದರು ಮುಂದುವರಿಸ್ಕೊಂಡು ಹೋಗ್ಬೇಕು ಸಾಹಿತ್ಯ ಅಂಥೇಳಿ. ಇವತ್ತು ಅವ್ರನ್ನ ಕಳ್ಕೊಂಡಿವಿ. ಅವ್ರು ಒಂದು ವ್ಯಕ್ತಿ ಹೋಗಿದ್ರೂ 4 ಸ್ತಂಭ ಹೋದಂಗೆ ಆಗ್ಯದ. ನಾವೆಲ್ಲ ಅವ್ರ ಹೆಸರಿನಿಂದ ಆ ಸ್ತಂಭಗಳನ್ನು ಸ್ಥಾಪನೆ ಮಾಡಿ ಧಾರವಾಡದ ಹೆಸರು, ಧಾರವಾಡದ ಸಾಹಿತ್ಯಿಕ ಒಂದು ಪರಂಪರೆ ಏನಿದೆ ಅದನ್ನೆಲ್ಲ ನಡೆಸ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೆಯ ಶ್ರದ್ಧಾಂಜಲಿ ಕೊಟ್ಟಂಗೆ ಅಂತ ಅನಿಸ್ತದೆ. ನಿಮ್ಮನ್ನೆಲ್ಲ ನಾನು ಇದೇ ಶ್ರದ್ಧಾಂಜಲಿ ಕೊಡ್ರಿ ಅಂತ ಕೇಳ್ತಾ ನನ್ನ ನುಡಿ ನಮನಗಳನ್ನು ಸಮರ್ಪಣೆ ಮಾಡ್ತೀನಿ. ಧನ್ಯವಾದಗಳು.